ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಕೋರ್ಟಲ್ಲಿ ನಿಜಕ್ಕೂ ಕೂಡ ಭರ್ಜರಿ ಜಯಭೇರಿಯನ್ನು ಬಾರಿಸಿದ್ದಾರೆ. ಅದರ ಜೊತೆಗೆ JP ಪಾಟೀಲ್ ಕಟಕಟೆ ಮೇಲೆ ಬಂದು ನಿಂತು ಹೇಳಿದಂಥ ಒಂದು ಮಹಾಸತ್ಯಕ್ಕೆ ಇಡೀ ಕೋಟೆ ದಂಗಾಗಿ ಹೋಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಗನ್ನ ನೋಟ್ರಿ ವ್ಯಕ್ತಿ ಜೊತೆ ಆಡಿದಂಥ ಆಟ ನಿಜಕ್ಕೂ ಫಲ ಕೊಟ್ಟಿದೆ. ಯಾಕಂದರೆ ಕಟಕಟೆ ಮೇಲೆ ತಂದು ಭಾರ್ಗವಿಯ ವ್ಯಕ್ತಿಯನ್ನು ನಿಲ್ಲಿಸಿದ್ದಾಗೆ ಆ ವ್ಯಕ್ತಿ ಉಲ್ಟಾ ಹೊಡ್ತಿದ್ದಾರೆ. ಭಾರ್ಗವಿನೇ ಅಪರಾಧಿ ಅನ್ನೋ ರೀತಿ ತೋರಿಸ್ತಾರೆ. ಆದರೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. ನಾವು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಕರೆಸಿದ್ದು ಅಂತ ಹೇಳಿ ಪ್ಲೇ ಚೇಂಜ್ ಮಾಡ್ತಾರೆ. ತದನಂತರ ಕ್ರಾಸ್ ಎಕ್ಸಾಮಿನನ್ನು ಕೂಡ ಮಾಡ್ತಾರೆ. ನಾವು ಯಾವಾಗ ಬಂದಿದ್ವಿ, ಯಾವ ದಿನ, ಯಾವ ಡೇಟು, ಯಾವ ಟೈಮು ಅಂತ ಹೇಳಿದಾಗ ಎಲ್ಲವನ್ನೂ ಕೂಡ ಪಕ್ಕಾ ಹೇಳ್ತಾರೆ. ಬಟ್ ಆ ಒಂದು ಡೇಟ್ ಟೈಮಲ್ಲಿ ಅವರು ಅಲ್ಲಿರಲಿಲ್ಲ. ಅವರಿದ್ದದ್ದು ದೇವಸ್ಥಾನದಲ್ಲಿ. CCTV ಫುಟೇಜ್, ಮೊಬೈಲ್ ಟವರ್ ಲೊಕೇಶನ್ ಎಲ್ಲವನ್ನ ಕೂಡ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅದ್ರ ಮುಖಾಂತರ ನೋಟ್ರಿ ಹೇಳಿದಂಥ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಖಾತ್ರಿ ಆಗುತ್ತೆ. ಜಡ್ಜ್ ಏನ್ರಿ ಇದು, ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ಕೊಂಡು ಈ ರೀತಿ ಸುಳ್ಳು ಹೇಳ್ತಿದ್ರಲ್ಲ ಅಂತ ಕೂಡ ಹೇಳ್ತಾರೆ. ಅವರನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ಗೂ ಕೂಡ ಕಳಿಸ್ತಾರೆ. ನಂತರ ಜಗನ್ ಲಾಯರನ್ನು ತರಾಟೆಗೆ ತಗೋತಾರೆ. ಜಡ್ಜ್ ಈ ರೀತಿ ಸುಳ್ಳು ಸಾಕ್ಷಿಯನ್ನು ತೊಗೊಂಡು ಬಂದು ನಿಲ್ಲಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ ಸರ್, ನನಗೆ ಗೊತ್ತಿರಲಿಲ್ಲ, ನಮ್ಮ ಕಕ್ಷಿದಾರರು ಇವಾಗ ಹೇಳಿದ್ರು, ಅವರು ಮನೆಯಲ್ಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಂತೆ. ರಿಜಿಸ್ಟರ್ ಪೇಪರ್ಗೆ ಇವರು ಕೂಡ ಸಹಿ ಹಾಕೊಟ್ಟಿದ್ದಾರೆ. ಬಟ್ ಇವರು ಉಲ್ಟಾ ಹೊಡೆದ್ರಿಂದಾಗಿ ಈ ರೀತಿ ಒಂದು ಫೇಕ್ ಸಾಕ್ಷಿಯನ್ನು ತೊಗೊಂಡು ಬಂದು ನಿಲ್ಲಿಸಿದ್ದಾರೆ. ನನಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಇವರು ಅವ್ರಿಗೆ ರಿಜಿಸ್ಟರ್ ಮನೆಯಲ್ಲೇ ಮಾಡಿಕೊಟ್ಟಿರೋದು ಖಂಡಿತವಾಗ್ಲೂ ನಿಜ ಅಂತ ಹೇಳ್ತಾರೆ. ಆಗ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಜಗನ್ನ ತರಾಟೆಗೆ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಇಲ್ಲ, ಖಂಡಿತವಾಗ್ಲೂ ನಾವು ತೊಗೊಂಡಿರೋದು 20 ಲಕ್ಷ ಅಷ್ಟೇ, ಮನೇನ ಆಡ್ಬಿಟ್ಟು ದುಡ್ಡು ಕೊಡ್ತಿದ್ದೀನಿ ಅಂತ ಹೇಳಿದ್ದು. ಬಟ್ ಫೋರ್ಚುನಿ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳಿದಾಗ ಜಗನ್ನ ಕಟಕಟೆ ಮೇಲೆ ಬಂದು ನಿಂತು ಮಾತನಾಡಲಿಕ್ಕೆ ಮುಂದಾಗ್ತಾರೆ. ಇಲ್ಲ, ನನಗೆ ಇವರು ಬರ್ಕೊಟ್ಟಿದ್ದು ನಿಜ ಅಂತೆಲ್ಲ ಹೇಳ್ತಾರೆ. ಆದರೆ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಬೇರೊಂದು ಬಾಣ ಪ್ರಯೋಗವನ್ನು ಮಾಡ್ತಾರೆ. ಹೌದಾ, ಇವರು ಬರ್ಕೊಟ್ಟಿದ್ದೆ ನಿಜ ಆಗಿದ್ರು ಕೂಡ ಎಲ್ಲ ರಿಜಿಸ್ಟರ್ ಕಾಪಿಯಲ್ಲಿ ಎಲ್ಲರ ಸೈನ್ ಸರಿಯಾಗಿದ್ರು ಕೂಡ ಇವರ ಸೈನ್ ಫೋರ್ಜರಿ ಆಗಿದೆ, ಇದು ಇವರ ಸೈನ್ ಅಲ್ಲ ಅಂತ ಹೇಳಿ ಡಾಕ್ಯುಮೆಂಟನ್ನು ತೋರಿಸ್ತಾರೆ. ಅಲ್ಲೇ ನೋಟ್ರಿ ಇದ್ದಂಥ ವ್ಯಕ್ತಿನೇ ಸೈನ್ ಮಾಡಿದ್ದಾರೆ. ಯಾಕಂದರೆ ಇವರು ಸೈನ್ ಮಾಡೋದನ್ನು ಮರ್ತಿದ್ರು. ಇವ್ರಿಗೆ ಒಂದು ಪ್ರಾಬ್ಲಮ್ ಇದೆ. ತುಂಬ ಖುಷಿಯಾಗಿದ್ದಾಗ ಇವರು ಯಾವುದೇ ರೀತಿಯಲ್ಲೂ ಕೂಡ ಕೆಲಸವನ್ನು ಕಂಪ್ಲೀಟ್ ಮಾಡೋದಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಚೆಕ್ಗಳು ಹಾಗೆ ಬೌನ್ಸ್ ಆಗಿರೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳುತ್ತೆ. ಎಲ್ಲವನ್ನ ಕೂಡ ಪ್ರೆಸೆಂಟ್ ಮಾಡ್ತಾರೆ. ಈ ಕಡೆ ಜಗನ್ನ ಹೆದರುಕ್ತಾರೆ, ಇರಬಹುದೇನೋ, ನಾನು ಸೈನ್ ಮಾಡಿಲ್ವೇನೋ ಅಂತ ಹೇಳಿ ಅನ್ಕೋತಾರೆ. ತದನಂತರ ಇದು ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿ ಸೈನ್ ಮಾಡಿಕೊಂಡು ಬಟ್ ಪಾಪ ಅವರೇ ಸೈನ್ ಮಾಡದೆ ದಡ್ಡತನದ ಕೆಲಸ ಮಾಡ್ತಾರೆ, ಇದು ಅವರ ದಡ್ಡತನದ ಕೆಲಸ ಅಂತ ಹೇಳಿ ಅನಿಸುತ್ತೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಜಗನ್ ಸಿಡದೆ ಹೇಳ್ತಾರೆ. ಏನು ದಡ್ಡತನ ಅಂತ ಹೇಳ್ತಿದ್ರ, ನಿಮ್ಮಂಥ ದಡ್ರಿಗೆ ನಾನು ಇದು ಮೋಸ ಮಾಡಿ ಸೈನ್ ಹಾಕಿಸ್ಕೊಂಡಲ್ಲ, ಆಗ ನೀವೆಲ್ಲ ತಪ್ಪಕ್ಕೆ ಸೈನ್ ಹಾಕಿದ್ರೆ ನಾನು ದಡ್ಡ, ನೀವು ದಡ್ರ ಅಂತ ಹೇಳಿ ಕೇಳೇ ಬಿಡ್ತಾರೆ. ಕೋರ್ಟ್ ಮುಂದೆ ಸತ್ಯವನ್ನು ಅವರ ಬಾಯಲ್ಲೇ ಬಡಿಸೋದ್ರಲ್ಲಿ ಭಾರ್ಗವಿ ಮಗ ತುಂಬ ಯಶಸ್ವಿ ಆಗ್ತಾಳೆ. ಗಾಯತ್ರಿ ದೇವಿಯನ್ನು ಹೇಗೆ ಸತ್ಯನ ಆಚೆ ತರಿಸಿದ್ರು ಅವರಿಂದ, ಅದೇ ರೀತಿಯಾಗಿ ಜಗನ್ನಿಂದ ಕೂಡ ಸತ್ಯವನ್ನು ಹೊರ ತೆಗೆಸ್ತಾರೆ. ಇತ್ತ ಕಡೆ ಜಡ್ಜ್ ಅಂತೂ ಅಲ್ಲೇ ಬರ್ಕೊಂಡು ಬಿಡ್ತಾರೆ, ಕೊನೆಗೂ ಇವರಿಗೆ ಮೋಸ ಆಗಿದೆ ಅಂತ ಹೇಳಿದೆ. ನಂತರ JP ಪಾಟೀಲ್ ಎಲ್ಲರೂ ನಗ್ತಿದ್ದಾರೆ. ಈ ಕಡೆ ಜಗನ್ ಅಯ್ಯೋ ನನಗೆ ಗೊತ್ತಿಲ್ಲದೆ ಏನೋ ಸ್ಟ್ರೆಸ್ಸಲ್ಲಿ ಏನೋ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ನಿಮಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ 5ನೇ ಪೇಜನ್ನು ನೋಡಿ, ಅದರಲ್ಲಿ ಒಂದು ಡೀಟೇಲ್ಸ್ ಇದೆ. ನಿಜಕ್ಕೂ ಕೂಡ ಖುಷಿಯಾಗಿದ್ದಾಗ ಒಂದು ರೀತಿಯ ಸ್ಟ್ರೆಸ್ಸಿನಲ್ಲಿ ಸೈನನ್ನು ಮಾಡಲಾಗುತ್ತೆ. ಅದರಲ್ಲಿ ಒಂದು 50% ಫೋರ್ಜರಿ ಆಗಿರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ, ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಅನ್ನೋ ಮಾಹಿತಿ ಇದೆ. ನಿಜ ಹೇಳಬೇಕು ಅಂದರೆ ಇವ್ರು ಸೈನ್ ಹಾಕಿದ್ರು, ಆದರೆ ನಾವೇ ಇಲ್ಲ ಅಂತ ಹೇಳಿದ್ವಿ, ಯಾಕಂದರೆ ಇವರಿಂದ ಸತ್ಯವನ್ನು ಬಾಯಿ ಬೆಳೆಸಬೇಕಾಗಿತ್ತು ಅಂತ ಕೂಡ ತಿಳಿಸ್ತಾರೆ. ಇಲ್ಲಿ ಅದನ್ನು ಮಾತ್ರ ತುಂಬ ಸಣ್ಣ ಲೆಟರಲ್ಲಿ ಬರ್ತಿದ್ರಲ್ಲ ಅಂತ ಹೇಳಿ ಜಡ್ಜ್ ಕೇಳಿದಾಗ ಅದು ಯಾಕೆ ಅಂದರೆ ಇವರು ಕೂಡ ನಮ್ಮ ಜೊತೆ ಅದೇ ಕೆಲಸವನ್ನು ಮಾಡಿದ್ದು, ಅದೇ ಕಾರಣಕ್ಕೆ ಅದನ್ನು ನಾವು ತೋರಿಸ್ಬೇಕು ಅಂತಲೇ ಈ ರೀತಿ ಮಾಡಿದ್ದು ಅಂದಾಗ ತುಂಬ ಚೆನ್ನಾಗಿ ನೀವು ವಾದ ಮಾಡಿದ್ರೆ ನಿಜಕ್ಕೂ JP ಪಾಟೀಲ್ ಅವರನ್ನೇ ನೋಡಿದಾಗ ಆಯಿತು ಅಂತ ಹೇಳಿ JP ಪಾಟೀಲ್ರನ್ನು ಅರ್ಜುನ್ ಭಾರ್ಗವಿಯನ್ನು ಹಾಡಿ ಹೋಗ್ಲುತ್ತಾರೆ ಜಡ್ಜ್. ತದನಂತರ ನೀವು ಮಾಡಿರ್ತಕ್ಕಂಥ ಮೋಸ ಸಾಬೀತಾಗಿದೆ ಅಂತ ಹೇಳಿ ಶಿಕ್ಷೆಯನ್ನು ಪ್ರಕಟಿಸಲಿಕ್ಕೆ ಅಂತ ಮುಂದಾಗ್ತಾರೆ. ಆಗ JP ಅಬ್ಜೆಕ್ಷನ್ ಅಂತ ಹೇಳಬಾರ್ದು, ಬಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಾನು ಮಾತಾಡಬೇಕು ಅಂತ ಹೇಳಿ ಕಟಕಟೆ ಮೇಲೆ ಬಂದು ನಂತ್ಕೋತಾರೆ.
ಇತ್ತ ಕಡೆ ಬೃಂದ ಚುರನ್ನ ಕರ್ಕೊಂಡು ಮಾಯ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಈ ಹಾಸ್ಪಿಟಲ್ ಬೇಡ, ಈ ಹಾಸ್ಪಿಟಲ್ಗೆ ರಿವ್ಯೂ ಚೆನ್ನಾಗಿಲ್ಲ, ನಾವು ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಚುರಣ್ ಹೇಳ್ತಿದ್ದಾರೆ. ನಾನು ಟೆಸ್ಟ್ ಮಾಡಿಸ್ಕೊಂಡಿದ್ದೀನಲ್ವ, ರಿವ್ಯೂ ತುಂಬಾ ಚೆನ್ನಾಗಿದೆ, ನೀನೇನು ಮಾತಾಡ್ತಿದ್ಯಾ ಅರ್ಜುನ್, ಸುಮ್ಮನೆ ನಡಿ ಅಂತ ಫೋರ್ಸ್ಫುಲಿ ಕರ್ಕೊಂಡು ಬರ್ತಾಳೆ ಬೃಂದ. ಇತ್ತ ಕಡೆ ಟೆಸ್ಟ್ ಮಾಡಿಸ್ಬೇಕಾಗಿದೆ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ, ನೀನು ಇಲ್ಲೇ ಕೂತಿರು ಅಂತ ಹೋದಾಗ ಮಾಯ ಬಂದಿದ್ದೆ, ನೀವು ಬಂದ್ರ, ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಇರಿ ಡಾಕ್ಟರ್ಗೆ ಹೇಳಿ ಬರ್ತೀನಿ ಅಂತ ಮಾಯ ಹೋಗ್ತಾರೆ. ನಂತರ ಡಾಕ್ಟರ್ಗೆ ಹೇಳ್ತಿದ್ದಾಗೆ ಡಾಕ್ಟರ್ ಬಂದು ಚರಣ್ ಜೊತೆ ಮಾತನಾಡ್ತಾರೆ. ನೋಡಿ, ನೀವು ಬಂದು ತುಂಬ ಖುಷಿ ಆಯಿತು, ಮಾಯ ತುಂಬಾ ಒಳ್ಳೆ ಹುಡುಗಿ, ಆಕೆ ಒಳ್ಳೆ ಪ್ರೆಗ್ನೆನ್ಸಿಯನ್ನು ನಿಜಕ್ಕೂ ಫೇಸ್ ಮಾಡ್ತಿದ್ದಾಳೆ, ನೀವು ಅವ್ರ ಜೊತೆ ನಿಲ್ಲಬೇಕು ಅಂದಾಗ ದಯವಿಟ್ಟು ಅದನ್ನು ನೀವು ತೆಗೆದು ಹಾಕ್ಲಾಕದ ಅಂದಾಗ ನಿಮ್ಮಂಥವ್ರಿಗೆ ಏನು ಹೇಳಬೇಕು, ಈ ರೀತಿ ಇಂಥ ಸಮಯದಲ್ಲಿ ಅದೆಲ್ಲ ಸಾಧ್ಯ ಇದೆ ಅಂತ ಅಂದ್ಕೊಂಡಿದ್ರ ಅಂತ ಡಾಕ್ಟರ್ ಬೈದು ಒಳಗಡೆ ಹೋಗ್ಬಿಡ್ತಾರೆ. ತದನಂತರ ಬೃಂದ ಬರ್ತಾಳೆ. ಏನಾಯಿತು ಚುರಣ್ಣ ಅಂತ ಕೇಳ್ತಿದ್ದಾರೆ. ಏನಿಲ್ಲ ಅಂದಾಗ, ಟೆಸ್ಟ್ ಮಾಡಿಸ್ಕೊಂಡು ಬಂದ್ಯಾ, ಮತ್ತೊಂದು ಟೆಸ್ಟ್ ಇದೆ, ನಾನು ಹೋಗ್ತೀನಿ ನೀನು ಹೋಗುವ, ಆನಂತರ ಡಾಕ್ಟರ್ ಹತ್ರ ಇಬ್ಬರು ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದೆ. ಬೃಂದ ಟೆಸ್ಟ್ಗೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಮಾಯ ಬಂದಾಗ, ಮಾಯ ನಿಮಗೋಸ್ಕರನೇ ನೋಡ್ತಾ ಇದ್ದೆ, ಕೊನೆಗೂ ಬಂದ್ರಲ್ವಾ ಅಂದಾಗ, ನನ್ನ ಬಾಯ್ ಫ್ರೆಂಡ್ ಬಂದಿದ್ರು, ಅವ್ರ ಜೊತೆ ಮಾತಾಡೋಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಬಾಯ್ ಫ್ರೆಂಡ್ ಬಂದಿದ್ರ, ನನ್ನ ಗಂಡನೂ ಬಂದಿದ್ದಾರೆ, ಇಬ್ಬರನ್ನ ಕೂಡ ಭೇಟಿ ಮಾಡಿಸೋಣ, ಆಮೇಲೆ ಟೆಸ್ಟ್ ಮಾಡಿಸಿದ್ರೆ ಆಯ್ತಲ್ವಾ ಅಂತ ಹೇಳಿದ್ದೆ. ಬೃಂದ ತನ್ನ ಗಂಡನ ಕರ್ಕೊಂಡು ಬರೋಕ್ಕೆ ಹೋದರೆ ಈ ಕಡೆ ಮಾಯ ಚುರಣ್ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಚುರಣ್ ಕಾಲ್ ಕಟ್ ಮಾಡಿಬಿಡ್ತಾರೆ. ನಂತರ ಇಲ್ಲಿ ಬೃಂದ ಹೋಗಿದ್ದ, ಬಾ ಚುರಣ್, ಮಾಯ ಅನ್ನೋರಿದ್ದಾರೆ, ಅವ್ರು ತುಂಬಾ ಒಳ್ಳೆಯವರು, ಅವ್ರ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದಾರೆ, ಬಾ ನಿನಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂದಾಗ, ಹೀಗಪ್ಪ ಇವ್ರಿಗಿಬ್ರಿಗೂ ಕೂಡ ಪರಿಚಯ ಅಂತ ಚುರಣ್ ತಲೆ ಕೆಡ್ಸ್ಕೊಂಡು ಬಿಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಬೃಂದಾಗೆ ಟೆಸ್ಟ್ ಬರುತ್ತೆ, ಹಾಗಾಗಿ ಬೃಂದ ಟೆಸ್ಟ್ಗೆ ಅಂತ ಹೋಗ್ತಾರೆ ಡಾಕ್ಟರ್ನ ಭೇಟಿ ಮಾಡಲಿಕ್ಕೆ ಅಂತ. ಅಷ್ಟರಲ್ಲಿ ಚುರಣ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಇಲ್ಲಿ ಚುರಣ್ ಯಾವುದೇ ಕಾರಣಕ್ಕೂ ನನ್ನ ಸಂಬಂಧ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾಯ ಜೊತೆ ಹೇಳಿ ಹೋಗಿರ್ತಾರೆ. ಬೃಂದ ಅಲ್ಲಿಗೆ ಬಂದಿದ್ದೆ, ಏನಾಯಿತು ಏನು ಅಂದಾಗ ಹುಡುಗಿ ಎಲ್ಲವನ್ನ ಕೂಡ ಹೇಳ್ತಾರೆ. ಇವ್ರನ್ನ ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಸರಿಯಾದ ತರಾಟೆ ತೊಗೋಬೇಕು, ಈ ಒಂದು ಬಾಣ ಪ್ರಯೋಗವನ್ನು ಮಾಡಿ ಖಂಡಿತ ಆತ ಒಪ್ಕೊಳ್ಳೇಬೇಕು ಅಂತ ಹೇಳಿ ಯಾವುದೋ ಒಂದು ಐಡಿಯಾವನ್ನು ಕೊಡ್ತಾರೆ. ಇತ್ತ ಕಡೆ JP ಪಾಟೀಲ್ ಬಂದಿದ್ದ, ಇಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಅವಕಾಶ ಇದೆ ಅಲ್ವಾ, ಜಗನ್ಗೆ ಯಾವುದೇ ರೀತಿ ಜೈಲು ಶಿಕ್ಷೆಯನ್ನು ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ನಿಮಗೆ ಮೋಸ ಆಗಿದೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದಾಗ, ಅವ್ನು ನನ್ನ ತಮ್ಮ, ಖಂಡಿತ ನನಗೆ ಮನೆ ವಾಪಸ್ ಕೊಡ್ತದಂತಾನೆ, ಅಂದಮೇಲೆ ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಜೈಲು ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ ಜಗನ್ಗೆ ಕ್ಷಮೆಯನ್ನು ನೀಡಲಾಗತ್ತೆ ಕೋರ್ಟ್ ಮುಖಾಂತರ. ಜೊತೆಗೆ ಅವರ ಒಂದು ಆಸ್ತಿಯನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಕೂಡ ಜಡ್ಜ್ ಹೇಳ್ತಾರೆ. ತದನಂತರ ಅಲ್ಲಿ JP ಪಾಟೀಲ್, ಭಾರ್ಗವಿ ಮತ್ತು ಅರ್ಜುನ್ರನ್ನ ಹೋಗ್ಲತ್ತಿರ್ತಾರೆ. ಅದೇ ಸಮಯಕ್ಕೆ ಜಗನ್ ಮತ್ತು ಸಾಕ್ಷಿ ಇಬ್ಬರು ಕೂಡ ಬರ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ, ತಪ್ಪ ಮಾಡಿದೆ, ಈಗ ತೆತ್ಕೊಂಡಿದ್ಯಾ ಅಲ್ವಾ, ಅದರಲ್ಲಿ ಏನಿದೆ ಬಿಡು, ನನ್ನ ತಮ್ಮ ತಾನೇ ಅಂತ JP ಕ್ಷಮಿಸ್ತಾರೆ. ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಹತ್ರ ಕೂಡ ಕೇಳಿದಾಗ, ಏನು ಚಿಕ್ಕವ್ರು ತಪ್ಪು ಮಾಡಿದ್ರೆ ದೊಡ್ಡವ್ರು ಕ್ಷಮಿಸ್ತಾರಲ್ವ, ಅದೇ ರೀತಿ ನೀವು ದೊಡ್ಡವ್ರು ತಪ್ಪು ಮಾಡಿದ್ರೆ ಚಿಕ್ಕವರಾದ ನಾವು ಅದನ್ನು ಮರೆತು ಬಿಡ್ತೀವಿ ಅಂತ ಕೂಡ ಹೇಳ್ತಾರೆ. ಫೈನಲಿ JP ಪಾಟೀಲ್ ಅಂತ ದೇವತಾ ಮನುಷ್ಯನಿಗೆ ಇಂಥ ಮಕ್ಕಳೇ ತಾನೇ ಉಡೋದಕ್ಕೆ ಸಾಧ್ಯ ಅಂತ ಹೇಳಿ ಜಗನ್ ಹಾಡಿ ಹೋಗ್ಲತ್ತಿದ್ದಾರೆ. ಫೈನಲಿ ಕೋರ್ಟ್ ಕೇಸ್ನಲ್ಲಿ JP ಪಾಟೀಲ್ ಜೈಬೇರಿ ಬಾರಿಸಿದ್ದಾರೆ. ಮೊಕದ್ದಮೆ ಅವರ ಮನೆ ಅವರಂತಾಗಿದೆ. ಫೈನಲಿ ಅವರ ಮನೆಗೆ ಮೊಕದ್ದಮೆ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಕಥೆಗೆ ಒಂದು ಒಳ್ಳೆಯ ಕ್ಲೈಮ್ಯಾಕ್ಸ್ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನೇನಿದ್ರು ಬೃಂದ ಬದುಕನ್ನು ಸರಿಪಡಿಸೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ಇರೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.